ವೆಲ್ಕಮ್ ಸೀಡ್ಸ್ ಅವರು ಶಂಕರ್ ಮೂರ್ತಿ ಅಂತ ಇವತ್ತು ಸಾಯಿ 25 ಹಾಕಿದ್ದಾರೆ ಅಂಚಿಹಳ್ಳಿ ಗ್ರಾಮದಲ್ಲಿ. ಇವರು ನರ್ಸರಿ ಅವರು ಮಾಯಗೋಡ್ನಹಳ್ಳಿ ಅವರು. ತಮ್ಮ ಹೆಸರು ಸತೀಶ್ ಅವರು, ಒಂಚೂರು ಅಡ್ರೆಸ್ ಹೇಳಿ, ನಿಮ್ಮ ನರ್ಸರಿ ಹೆಸರು, ನಿಮ್ಮ ಹೆಸರು. ನಮ್ಮ ಹೆಸರು ಸತೀಶ್ ಮಾಯಗೋಡ್ನಹಳ್ಳಿ. ಚಂದು ಹೈಟೆಕ್ ನರ್ಸರಿ. ಹೌದ್ರಾ? ಈಗ ಟೊಮೊಟೊ ನೋಡೋಕೆ ಬಂದಿರಿ ಸಾಯಿ 25. ಹೇಗಿದೆ ಈ ಕ್ರಾಪ್ ಈ ಸರಿ ಬೇಸಿಗೆಗೆ ಹೆಂಗಿದೆ? ಈಗ ಬೇರೆ ತಳಿ ಎಲ್ಲ ಮಾರ್ತೀರಿ ನೀವು? ಬೇಸಿಗೆ ತುಂಬಾ ವೆರೈಟಿ ಚೆನ್ನಾಗಿದಿಲ್ಲ ಅಂತಲ್ಲ. ಈಗ ಸರ್ ನಮ್ಮದೇ ಇದು ಒಂದು ಖಾಲಿ ಹೇಳ್ತಾರೆ ನಿಮ್ಗೆ. ಈಗ ಈಗ ಇಳುವರಿ ಈಲ್ಡಿಂಗು ಎಲ್ಲ ಹೆಂಗಿದೆ? ಈಲ್ಡಲ್ಲಿ ಮತ್ತೆ ಈಗ ವಿಲ್ಟೋ ಮೇಜರ್ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ನೀವು ತುಂಬಾ ಕಂಪ್ನಿದು ಸಸಿ ಎಲ್ಲ ಮಾರ್ತೀರಿ? ಹೌದು, ಎಲ್ಲಾ ಸಸಿನೂ ಮಾರ್ತಿದೀವಿ, ಇಲ್ಲ ಅಂತಲ್ಲ ನಾವೇನು. ತಮ್ಮ ಹೆಸರು? ರಾಜು ಅಂತ ಹೇಳಿ ಅಂತ. ಶನೇಶ್ವರ ಹೈಟೆಕ್ ಫಾರಂ ಮಾಯಗೋಡ್ನಹಳ್ಳಿ. ಈಗ ಇದು ಹೆಂಗಿದೆ? ಈಗ ನೀವು ಬೆಳೆ ಎಲ್ಲ ಚೆನ್ನಾಗಿದೆ, ಯಾವ್ದು ರೋಗ ಪಾಗ ಯಾವ್ದು ಕಾಣಿಸ್ತಿಲ್ಲ, ಹಣ್ಣು ಗಟ್ಟಿ ಇದೆ. ರೈತರು ಬೇಡಿಕೆ ಬರ್ಬೇಕು, ರೈತರು ನೋಡ್ಬೇಕು, ನಾವೇನೋ ಪಾಸ್ ಮಾಡ್ತೀವಿ ನಾವು ಪಾಸ್. ಈಗ ನರ್ಸರಿಲೆಲ್ಲ ಸಸಿ ಬಿಡಿಸಿ ಕೊಡ್ತೀರಲ್ಲ, ಈ ಸರಿಲಿ ಇದು ಸಾಯಿ 25 ಹೆಂಗಿದೆ? ಈಗ ಸೋಮಣ್ಣರೇ ನಿಮ್ದು ಒಂಚೂರು ಅಡ್ರೆಸ್ ಹೇಳಿ ಸೋಮಣ್ಣರೇ. ನಿಮ್ದು ಸೋಮಶೇಖರ್ ಅಂತ ಮಾಯಗೋಡ್ನಹಳ್ಳಿ, ಪುಷ್ಪಗಿರಿ ಹೈಟೆಕ್ ಫಾರಂ ಚೆನ್ನಾಗಿದೆ. ಈಗ ಸಾಯಿ 25 ಹೆಂಗಿದೆ? ಈಗ ನೀವು ನೋಡಿದ ಮಟ್ಟಿಗೆ ಬೇರೆ ಎಲ್ಲಾ ತಳಿನೂ ನೋಡಿದಿರಿ, ಈ ತಳಿ ಸಾಯಿ 25 ಬೆಸ್ಟೋ ಇಲ್ವಾ? ಕರೆಕ್ಟಾಗಿ ಹೇಳಿ. ಚೆನ್ನಾಗಿದೆ. ಮಳೆಗಾಲ ವೆರೈಟಿ ಒಂದು ಬೇಕಷ್ಟೇ. ಮಳೆಗಾಲದ ವೆರೈಟಿ ಕೊಟ್ಟಿದ್ದೀವಿ. ಈಗ ವರ್ಷ ಪೂರ ಆಗುತ್ತೆ ಸಾಯಿ 25, ಏನು ತೊಂದರೆ ಇಲ್ಲ. ಈ ವರ್ಷದ್ದು ಈ ಹೆವಿ ಬಿಸಿಲು ಬಂತು ಈ ವರ್ಷ. ಹೆವಿ ಬಿಸಿಲಿಗೂ ಈ ವರ್ಷ ತಳಿ ತಡೆದಿದೆ. ಈಗ ಎಲ್ಲ ರೈತರು ಬಿಡಿಸ್ಬೋದು. ಓಕೆ.